ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಫ್ರಾನ್ಸ್ನ ನೈಸ್ನಲ್ಲಿ ನಡೆದ ಭಾರತ ಇನ್ನೋವೇಟಿವ್ ಔತಣಕೂಟಕ್ಕೆ ಕಲಬುರಗಿ ಮೂಲದ ಬೆಂಗಳೂರು ಉದ್ಯಮಿ ಕೌಶಿಕ್ ಮುದ್ದಾ ಅವರಿಗೆ ಆಮಂತ್ರಣ ನೀಡಲಾಗಿತ್ತು. ಭಾರತೀಯ ಶಿಕ್ಷಣ ಪರಿಸರ ವ್ಯವಸ್ಥೆಗೆ ಜಾಗತಿಕ ವೇಗವರ್ಧಕವಾಗಿ ಭಾರತ್ ಇನ್ನೋವೇಟ್ಸ್ 2026 ನೆಟ್ವರ್ಕಿಂಗ್ ಡಿನ್ನರ್ ಕಾರ್ಯಕ್ರಮವು ನಾವೀನ್ಯತೆ, ಪಾಲುದಾರಿಕೆಗಳು ಮತ್ತು ಜಾಗತಿಕ ಸಹಯೋಗವನ್ನು ಆಚರಿಸಲು ಮೇಯರ್ ಆಫ್ ನೈಸ್ ಇವರ ಸಹಯೋಗದೊಂದಿಗೆ ರವಿವಾರ ದಿನಾಂಕ 14 ಜೂನ್ 2026 ಸಂಜೆ 7 ಗಂಟೆಗೆ ಫ್ರಾನ್ಸ್ನ ನೈಸ್ ವಿಲ್ಲಾ ಮಸ್ಸೇನಾನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಭಾರತ ಸರ್ಕಾರದ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರಾದ ಪಿಯೂಷ್ ಗೋಯಲ್ ಆಗಮಿಸಿದ್ದರು. ಈ ನೆಟ್ವರ್ಕಿಂಗ್ ಡಿನ್ನರ್ಗೆ ಕಲಬುರಗಿ ಮೂಲದ ಬೆಂಗಳೂರಿನ ಉದ್ಯಮಿ ಕೌಶಿಕ್ ಮುದ್ದಾ ಅವರಿಗೆ ಆಹ್ವಾನಿಸಲಾಗಿತ್ತು. ಭವಿಷ್ಯಕ್ಕಾಗಿ ಸಂವಾದ, ಸಹಯೋಗ ಮತ್ತು ಪಾಲುದಾರಿಕೆಗಳನ್ನು ಬೆಳೆಸಲು ಜಾಗತಿಕ ನಾವೀನ್ಯಕಾರರು, ಶೈಕ್ಷಣಿಕ ಮುಖಂಡರು, ಹೂಡಿಕೆದಾರರು, ನವೋದ್ಯಮಗಳು, ಸಂಶೋಧಕರು ಮತ್ತು ಉದ್ಯಮ ಪಾಲುದಾರರನ್ನು ಒಟ್ಟುಗೂಡಿಸುವ ಸಂಜೆ ಇದಾಗಿತ್ತು. ಈ ಹಿಂದೆ ಜನವರಿ 26 ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಕೂಡ ಕೌಶಿಕ್ ಮುದ್ದಾ ಅವರಿಗೆ ಔತಣಕೂಟಕ್ಕಾಗಿ ಆಹ್ವಾನಿಸಲಾಗಿತ್ತು. ಈ ಔತಣಕೂಟದಲ್ಲಿ ಭಾಗವಹಿಸಿ ಮಾತನಾಡಿದ ಕೌಶಿಕ್ ಮುದ್ದಾ ಅವರು, ಈ ಹಿಂದೆ ಭಾರತವನ್ನು ಮತ್ತು ಬೆಂಗಳೂರನ್ನು ಕೇವಲ ಸಾಫ್ಟ್ವೇರ್ ಹಬ್ ಆಗಿ ಕಾಣಲಾಗುತ್ತಿತ್ತು. ಆದರೆ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ನಿಂದ ಈಗ ಬೆಂಗಳೂರನ್ನು ಎಲ್ಲರೂ ಮಾರ್ಕೆಟಿಂಗ್ ಹಬ್ ಆಗಿ ಕಾಣಲಾಗುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಭಾರತ್ ಇನ್ನೋವೇಟ್ಸ್ ಮೂಲಕ ವಿಶಿಷ್ಟ ಯೋಜನೆಗಳನ್ನು ರೂಪಿಸಲು ಸಹಕಾರಿಯಾಗುತ್ತದೆ ಎಂದು ಇದೇ ವೇಳೆ ಅವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಅದರಂತೆ ಈ ಬಾರಿ ಕಲಬುರಗಿ ಯುವಕನಿಗೆ ಆಹ್ವಾನಿಸಿರುವುದು ಕಲಬುರಗಿಗೆ ಹೆಮ್ಮೆ ತಂದಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವುದನ್ನು ಗುರುತಿಸಿ ಈ ಆಹ್ವಾನ ನೀಡಲಾಗಿದೆ. ಕೌಶಿಕ್ ಮುದ್ದಾ ಅವರ ತಂದೆ ಕಲಬುರಗಿಯ ಕೇದಾರ್ನಾಥ್ ಮುದ್ದಾ ಅವರಾಗಿದ್ದಾರೆ. ಈ ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ವಾಣಿಜ್ಯ ಕೈಗಾರಿಕೆ ಸಲಹೆಗಾರರು ಆಗಿದ್ದರು. ಕೌಶಿಕ್ ಮುದ್ದಾ ಅವರು ಕೊರೋನಾ ಸೋಂಕು ಹರಡಿ ಇಡೀ ದೇಶವೇ ಆಕ್ಸಿಜನ್ಗಾಗಿ ಪರದಾಡುತ್ತಿತ್ತು. ಈ ಸಂದರ್ಭದಲ್ಲಿ ಕೌಶಿಕ್ ಅವರು ಏಕಕಾಲದಲ್ಲಿ ಆಮ್ಲಜನಕ ಪೂರೈಸುವ 2-ವೇ ವೆಂಟಿಲೇಟರ್ ವಿನ್ಯಾಸಗೊಳಿಸಿ ಪ್ರಯೋಗವನ್ನು ಮಾಡಿದ್ದರು. ಇಬ್ಬರು ರೋಗಿಗಳಿಗೆ ಆಮ್ಲಜನಕ ಹರಿವನ್ನು ವಿಭಜಿಸುತ್ತದೆ. ಸಾಮಾನ್ಯವಾಗಿ ಒಂದು ವೆಂಟಿಲೇಟರ್ಗೆ ಒಂದೇ ಸ್ಪಿಟರ್ ಇರುತ್ತಿದ್ದವು. ಈಗ 2 ಅಳವಡಿಸಲಾಗಿದೆ. ಕೌಶಿಕ್ ಮುದ್ದಾ ಅವರ ಕಾರ್ಯಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಮೆಚ್ಚುಗೆ ವ್ಯಕ್ತಪಡಿಸಿದ್ದರು. ಕೌಶಿಕ್ ಅವರು ವಿನ್ಯಾಸಗೊಳಿಸಿದ್ದ 5D ಪ್ರಿಂಟರ್ ಕಂಡು ಪ್ರಧಾನಿ ಶಹಬಾಸ್ ಗಿರಿಯನ್ನ ನೀಡಿದರು. ಎಥೆರಿಯಲ್ ಮಿಷನ್ಸ್ ಡೀಪ್ ಟೆಕ್ ಸ್ಟಾರ್ಟ್ಅಪ್ ಆಗಿದ್ದು, ಇದು ಏರೋಸ್ಪೇಸ್, ರಕ್ಷಣಾ, ಆರೋಗ್ಯ ಮತ್ತು ಅರೆವಾಹಕ ಕೈಗಾರಿಕೆಗಳಿಗೆ ನಿಖರ ಘಟಕಗಳ ತಯಾರಿಕೆಗೆ CSE ಯಂತ್ರಗಳನ್ನು ನಿರ್ಮಿಸುತ್ತಿದೆ. ಇದು CS ಬೆಸ್ಟ್ ಆಫ್ ಇನ್ನೋವೇಷನ್ ಪ್ರಶಸ್ತಿಯಾಗಿದ್ದು, ಪ್ರಶಸ್ತಿಯನ್ನು ಗೆದ್ದ ಮೊದಲ ಕಂಪನಿಯಾಗಿದೆ. ಎಕನಾಮಿಕ್ ಟೈಮ್ಸ್ ಸ್ಟಾರ್ಟ್ಅಪ್ ಪ್ರಶಸ್ತಿಗಳಿಂದ 2 ಬಾರಿ ವರ್ಷದ ಇನ್ನೋವೇಟರ್ಗೆ ನಾಮ ನಿರ್ದೇಶನಗೊಂಡಿದೆ. ಭಾರತೀಯ ಕೈಗಾರಿಕೆಗಳ ಒಕ್ಕೂಟದಿಂದ ಉತ್ಪಾದನೆಯಲ್ಲಿ ಟಾಪ್ ಸ್ಟಾರ್ಟ್ಅಪ್ ಆಗಿ ಪ್ರಶಸ್ತಿ ಪಡೆದಿದೆ. ಎಥೆರಿಯಲ್ 60,000 ಚದರ ಅಡಿ ವಿಸ್ತೀರ್ಣದಲ್ಲಿ ದಿನದ 24 ಗಂಟೆಗಳ ಕಾಲ ಚಾಲನೆಯಲ್ಲಿ ಇರುವ ಸ್ಮಾರ್ಟ್ ಕಾರ್ಖಾನೆಯಲ್ಲಿ ನಿರ್ವಹಿಸುತ್ತಿದೆ. 2026 ಬೆಂಗಳೂರಿನಲ್ಲಿ 3,50,000 ಚದರ ಅಡಿ ವಿಸ್ತೀರ್ಣದ ಸೌಲಭ್ಯವನ್ನು ಸ್ಥಾಪಿಸಲು ಕರ್ನಾಟಕ ಸರ್ಕಾರದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಈ ಆಹ್ವಾನ ಇನ್ನಷ್ಟು ಸಾಧನೆಗೆ ಪ್ರೋತ್ಸಾಹ ನೀಡಲಿದೆ, ನಮ್ಮ ಯುವಕರಿಗೆ ಪ್ರೇರಣೆಯಾಗಲಿದೆ ಎಂದು ಎಥೆರಿಯಲ್ ಮಿಷನ್ಸ್ ನ ಸಹ ಸಂಸ್ಥಾಪಕರಾದ ಕೌಶಿಕ್ ಮುದ್ದಾ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಾ ಹರ್ಷ ವ್ಯಕ್ತಪಡಿಸಿದ್ದಾರೆ. On individual missions, and we've all been working in our own silos, and this event brings us all together. And there are so many of these companies that I myself have also realized now are from Bangalore. So Bangalore's ecosystem is definitely moving towards more ambitious, more bold bets,
which require a lot of deep technical expertise, involvement, and years of work. So Bangalore is definitely moving towards graduating from just being known as a software capital of India towards the deep tech capital of India. There's immense amounts of talent, a lot of the ecosystem that exists, which is being propelled by the likes of HAL, ISRO, ISA, people who are incubated there, people who are graduating from there, thanks to the machine tool giants in Bangalore, such as East Micromatic, BFW, who have been based out of Bangalore for the longest time and have built the hub around it. A lot of graduates from this ecosystem are now building the next level of deep tech that the country is going to see firmly place its foot in over the next couple of years. ಕಾಂಗ್ರೆಸ್ ಪಕ್ಷದ ನಾಯಕರಾದ ಡಿ.ಕೆ. ಪಾಟೀಲ್ ಅವರ 49ನೇ ವರ್ಷದ ಹುಟ್ಟುಹಬ್ಬವನ್ನು ಅವರ ಗೆಳೆಯರ ಬಳಗ ಮತ್ತು ಅಭಿಮಾನಿ ಬಳಗದ ವತಿಯಿಂದ ಸಡಗರ ಸಂಭ್ರಮದಿಂದ ಅದ್ಧೂರಿಯಾಗಿ ಆಚರಿಸಲಾಯಿತು. ಕಾಂಗ್ರೆಸ್ ಪಕ್ಷದ ನಾಯಕರಾದ ಡಿ.ಕೆ. ಪಾಟೀಲ್ ಅವರ 49ನೆಯ ಜನ್ಮದಿನವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಡಿ.ಕೆ. ಪಾಟೀಲ್ ಅವರ ಗೆಳೆಯರ ಬಳಗ ಹಾಗೂ ಪಾಟೀಲ್ ಅವರ ಅಭಿಮಾನಿಗಳು ಜನ್ಮದಿನದ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು. ಚಿತ್ತಾಪುರ್, ಸೇಡಂ, ಜೇವರ್ಗಿ, ಕಲಬುರಗಿ ಜಿಲ್ಲೆ ಹಾಗೂ ಬೇರೆ ಬೇರೆ ಗ್ರಾಮಗಳಿಂದ ಸಹ ಅಭಿಮಾನಿಗಳು ಬಂದು ಪಾಟೀಲ್ ಅವರಿಗೆ ಶುಭ ಕೋರಿದರು. ಮೊದಲಿಗೆ ಕೇಕ್ ಕಟ್ ಮಾಡುವ ಮೂಲಕ ಶಾಲು, ಹೂವಿನ ಹಾರ, ಮೈಸೂರು ಪೇಟ, ಮಹಾರಾಜ ಪೇಟ ತೊಡಿಸಿ ಸಿಹಿ ತಿನ್ನಿಸುವ ಮುಖಾಂತರ ಖುಷಿಪಟ್ಟರು. ಈ ಸಂದರ್ಭದಲ್ಲಿ ಶಿವಪುತ್ರಪ್ಪ ಬರೋಡೆ, ಬಸವರಾಜ್ ಕೋನೆಕ್, ಸತೀಶ್ ಕುಮಾರ್ ಮಾಲಿ ಪಾಟೀಲ್, ಶರಣಬಸಪ್ಪ ಮಂಠಾಳೆ, ಸಂಗನಗೌಡ ಮಾಲಿ ಪಾಟೀಲ್, ಅರವಿಂದ್ ಪಾಟೀಲ್ ಸಾವಳಗಿ, ಧರ್ಮಣ್ಣ ಹುಂಪಾಳಿ, ಭೀಮರಾವ್ ಹುಂಪಾಳಿ, ಮಹೇಶ್ ಪಾಟೀಲ್, ಅವಿನಾಶ್ ತೇಲ್ಕರ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಡಿ.ಕೆ. ಪಾಟೀಲ್ ಮುಡಬುಳು, ತಾಲೂಕು ಚಿತ್ತಾಪುರ ಇವರ ಜನ್ಮೋತ್ಸವ ಕಾರ್ಯಕ್ರಮದಲ್ಲಿ ಚಿತ್ತಾಪುರ ತಾಲೂಕಿನ ಕಾಂಗ್ರೆಸ್ ಯುವ ಮುಖಂಡರು ಹಾಗೂ ಕಲಬುರಗಿ ಜಿಲ್ಲೆ ಯುವ ಘಟಕದ ಮುಖಂಡರು, ಡಿ.ಕೆ. ಪಾಟೀಲ್ ಅಭಿಮಾನಿ ಬಳಗದವರು ಎಲ್ಲರೂ ಇವತ್ತಿನ ದಿನ ಜನ್ಮದಿನೋತ್ಸವ ಆಚರಣೆ ಮಾಡಿದ್ವಿ. ಇವರು ನಡೆಯುವಂಥ ದಾರಿ ಯುವ ಕಾಂಗ್ರೆಸ್ ಘಟಕದ ಪ್ರಧಾನ ಕಾರ್ಯದರ್ಶಿ, ಚಿತ್ತಾಪುರ ತಾಲೂಕಿನ ಕಾರ್ಯದರ್ಶಿಯಾಗಿ ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಪಾರ್ಟಿ ಸಂಘಟನೆಯಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಸರಳ ವ್ಯಕ್ತಿತ್ವ, ಹೃದಯವಂತಿಕೆ, ತಾಳ್ಮೆಯ ಪ್ರತಿರೂಪ ಅಂದರೆ ಡಿ.ಕೆ. ಪಾಟೀಲ್. ತನ್ನ ಒಪ್ಪಿಸಿದ ಕಾಂಗ್ರೆಸ್ ಪಕ್ಷದ ಯಾವುದೇ ಕೆಲಸ ಒಪ್ಪಿಸಿದ್ರೂ ಚಾಚು ತಪ್ಪದೆ ತಮ್ಮ ಕೆಲಸ ಮಾಡಿದ್ದರು. ಪ್ರಿಯಾಂಕಾ ಖರ್ಗೆ ಅವರ ಕಟ್ಟ ಅಭಿಮಾನಿ, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರ ಕಟ್ಟ ಅನುಯಾಯಿ. MP ಚಿತ್ತಾಪುರ ಎಲೆಕ್ಷನ್ದಾಗ ಕಂಟಿನ್ಯೂ ಯುವ ಪಡೆ ಕಟ್ಕೊಂಡು ಕೆಲಸ ಮಾಡ್ಯಾರ. ಆಮೇಲೆ ಮೊನ್ನೆ ಆರ್.ಕೆ. ಸಾಹೇಬ್ರು, ರಾಧಾಕೃಷ್ಣ ಸಾಹೇಬ್ರದ್ದು MP ಎಲೆಕ್ಷನ್ನು ಎಲ್ಲ ಜವರ್ಗಿ ತಾಲೂಕು ಚಿತ್ತಾಪುರ ಎರಡು ಕಡೆಗೆ ಓಡಾಡಿ ಕೆಲಸ ಮಾಡ್ಯಾರ. ಕುರಿದ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ, ಯುವ ನಾಯಕರಿಗೂ, ಎಲ್ಲ ಮುಖಂಡರಿಗೂ ವಂದನೆಗಳು. ನಮ್ಮ ಚಿತ್ತಾಪುರ ತಾಲೂಕಿನ ಕಾಂಗ್ರೆಸ್ನ ಮುಖಂಡರಾದಂಥ ಡಿ.ಕೆ. ಪಾಟೀಲ್ ಅವರ ಜನ್ಮದಿನ. ಈ ಸಂದರ್ಭದಲ್ಲಿ ಕರ್ನಾಟಕ ವಚನ ಸಾಹಿತ್ಯ ಪರಿಷತ್ತಿನ ನಾನು ಜಿಲ್ಲಾಧ್ಯಕ್ಷನಾಗಿ ಅವರಿಗೆ ಹೃತ್ಪೂರ್ವಕ ಜನ್ಮದಿನದ ಶುಭಾಶಯಗಳನ್ನು ಕೋರುತ್ತಾ, ಇಂದು ಜೇವರ್ಗಿ ಮತ್ತು ಚಿತ್ತಾಪುರ, ಅಫ್ಜಲ್ಪುರ್ ಮತ್ತು ನಮ್ಮ ಯಾದಗಿರಿ ಜಿಲ್ಲೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸಂಗನಗೌಡ ಪಾಟೀಲ್ ಮುಡಬುಳು ಅವರು ಕೂಡ ಅವರ ಆತ್ಮೀಯ ಸ್ನೇಹಿತರು ಅವರು ಕೂಡ ಆಗಮಿಸಿ ಈ ಒಂದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಅಧಿಕಾರಿಗಳು ಮತ್ತು ಸ್ನೇಹಿತರ ಅಭಿಮಾನಿಗಳು, ಸಾಕಷ್ಟು ಒಂದು ಅಭಿಮಾನಿಗಳ ಬಳಗ ಇಂದು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಅವರಿಗೆ ಹೃತ್ಪೂರ್ವಕ
ಶುಭಾಶಯಗಳನ್ನು ಕೋರಿದ್ದಾರೆ. ಅವರು ಶರಣ ಪ್ರಕಾಶ್ ಪಾಟೀಲ್ ಸಾಹೇಬರ ಒಂದು ಕಟ್ಟ ಅಭಿಮಾನಿಗಳು. ಅವರು ಇನ್ನೂ ಅವರು ರಾಜಕೀಯ ಭವಿಷ್ಯ ಉಜ್ವಲವಾಗಲಿ, ಇನ್ನೂ ಎತ್ತರಕ್ಕೆ ಬೆಳೆಯಲಿ, ನಮ್ಮ ಭಾಗದವರ ಒಂದು ಕಾರ್ಯ ಕೆಲಸಗಳನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾರೆ. ನಮ್ಮ ಅತಿ ಆತ್ಮೀಯರಾಗಿರುವ ಸನ್ಮಾನ್ಯ ಶ್ರೀ ಡಿ.ಕೆ. ಪಾಟೀಲ್ ಅವರು, ಕಾಂಗ್ರೆಸ್ ಮುಖಂಡರು, ಇವರ ಹುಟ್ಟುಹಬ್ಬ ನಿಮಿತ್ತ ಇವತ್ತಿನ ದಿನ ಇಂಥ ಒಬ್ಬ ಒಳ್ಳೆ ಕಾಂಗ್ರೆಸ್ ವರ್ಕರ್ ಮತ್ತು ಶರಣ ಪ್ರಕಾಶ್ ಸಾಹೇಬರ ಬಲಗೈ ಬಂಟ ಆಗಿರುವ ನಮ್ಮ ಡಿ.ಕೆ. ಸಾಹೇಬರ ಇವತ್ತು ಹುಟ್ಟುಹಬ್ಬ. ಇವತ್ತು ನಮ್ಮ ಸಮಾಜದ ವತಿಯಿಂದ ಮತ್ತು ಎಲ್ಲ ವೀರಶೈವ ಮುಖಂಡರ ವತಿಯಿಂದ ಇವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ಇವತ್ತು ಪೂರ್ಣಾನಂದ ಹೋಟೆಲ್ನಲ್ಲಿ ಒಂದು ಒಳ್ಳೆಯ ರೀತಿಯ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನಮ್ಮ ಡಿ.ಕೆ. ಪಾಟೀಲ್ ಅವರ ಅಭಿಮಾನಿ ಬಳಗ ಮತ್ತು ಎಲ್ಲರಿಗೂ ಮತ್ತು ಎಲ್ಲರ ವತಿಯಿಂದ ನಮ್ಮ ಡಿ.ಕೆ. ಪಾಟೀಲ್ ಅವರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ಹಾಗಾಗಿ ನಮ್ಮ ಹಿರಿಯರಾದ ಡಿ.ಕೆ. ಪಾಟೀಲ್ ಸರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತಿನ ದಿವಸ ಡಿ.ಕೆ. ಪಾಟೀಲ್ ಸರ್ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾಗಿ ಇಡೀ ಗುಲ್ಬರ್ಗ ಜಿಲ್ಲೆಯಲ್ಲಿ ಶೇಡಂ ತಾಲೂಕು ಮತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಒಬ್ಬ ಪ್ರಭಾವಿ ರಾಜಕಾರಣಿಯರಾಗಿ ಇವತ್ತಿನ ದಿವಸ ನಮ್ಮೆಲ್ಲರ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾ ಒಂದು ಪಕ್ಷದ ಇದು ಮಾಡ್ತಾಯಿದ್ವಿ. ಆದರೆ ಶರಣ ಪ್ರಕಾಶ್ ಸಾಹೇಬರಲ್ಲಿ ನಾವೊಂದು ಕಳಕಳಿಯನ್ನು ವಿನಂತಿ ಏನು ಮಾಡ್ತೀನಪ್ಪ ಅಂದರೆ, ಇವತ್ತಿನ ದಿವಸ ಹುಟ್ಟುಹಬ್ಬದ ಉಡುಗೊರೆಯಾಗಿ ನಮ್ಮ ಡಿ.ಕೆ. ಪಾಟೀಲ್ ಸರ್ರಿಗೆ ರಾಜ್ಯ ಮಟ್ಟದ ಯಾವುದಾದ್ರೂ ಒಂದು ನಿಗಮದಲ್ಲಿ ಅಧ್ಯಕ್ಷ ಅಥವಾ ಡೈರೆಕ್ಟರ್ ಆಗಿ ಮಾಡಬೇಕಂತ ಹೇಳಿ ಇವತ್ತಿನ ದಿವಸ ಈ ಮುಖಾಂತರ ಶರಣ ಪ್ರಕಾಶ್ ಪಾಟೀಲ್ ಸಾಹೇಬ್ರು ಇರ್ಬೋದು, ಪ್ರಿಯಾಂಕ್ ಸಾಹೇಬ್ರು ಇರ್ಬೋದು, ಮತ್ತು ನಮ್ಮ ಜಿಲ್ಲೆ ಎಲ್ಲ ಹಿರಿಯ ರಾಜಕಾರಣಿ ಹಿರಿಯರ ನಮ್ಮ ನಾಯಕರಲ್ಲಿ ಕೇಳ್ಕೊಳ್ಳೋದೇನಂದರೆ, ಅವರಿಗೆ ಒಂದು ಸೂಕ್ತ ಸ್ಥಾನಮಾನವನ್ನು ಇವತ್ತಿನ ದಿವಸ ಬರೋಂಥ ದಿನಗಳು ಒದಗಿಸಬೇಕಾಗಿ ನಮ್ಮ ಅಭಿಪ್ರಾಯ ಇದೆ ಮತ್ತು ನಮ್ಮ ಒಂದು ವಿನಂತಿ ನಮ್ಮ ಹಿರಿಯ ನಾಯಕರಲ್ಲಿದೆ. ಕಲಬುರಗಿ ನಗರದ ಪ್ರಶಾಂತನಗರ ಬಡಾವಣೆಯಲ್ಲಿ ಇರುವ ಶ್ರೀ ಹನುಮಾನ ಮಂದಿರದಲ್ಲಿ 1 ತಿಂಗಳ ಪರ್ಯಂತರ ಪವಿತ್ರ ಅಧಿಕ ಮಾಸದ ಅಂಗವಾಗಿ ಜರುಗಿದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಸಮಾರೋಪವು ಶ್ರದ್ಧಾಭಕ್ತಿಯಿಂದ ನೆರವೇರಿಸಲಾಯಿತು. ಕಲಬುರಗಿಯ ಪ್ರಶಾಂತನಗರದಲ್ಲಿ ನಿರಂತರ 1 ತಿಂಗಳಿನಿಂದ ನಡೆದು ಬಂದ ಪವಿತ್ರ ಅಧಿಕ ಮಾಸದ ಶ್ರದ್ಧಾಭಕ್ತಿಯ ಧಾರ್ಮಿಕ ಕಾರ್ಯಕ್ರಮಗಳ ಸಮಾರೋಪ ಸಾವಿರಾರು ಭಕ್ತರ ಸಮೂಹದಲ್ಲಿ ನಡೆಯಿತು. 3 ವರ್ಷಕ್ಕೊಮ್ಮೆ ಬರುವ ಅಧಿಕ ಮಾಸಕ್ಕೆ ತನ್ನದೇ ವಿಶೇಷತೆಗಳಿವೆ. ಹೀಗಾಗಿ ಅಧಿಕ ಮಾಸವನ್ನು ಅತ್ಯಂತ ದೇವತಾ ಕಾರ್ಯಗಳ ಮೂಲಕ ತಿಂಗಳ ಪರ್ಯಂತ ನಿತ್ಯವೂ ಆಚರಿಸುವುದು ಸಂಪ್ರದಾಯ. ಅದರಂತೆ ದಿನಾಂಕ 17 ಮೇ 2026ರಿಂದ ಅಧಿಕ ಜ್ಯೇಷ್ಠ ಮಾಸದ ನಿಮಿತ್ತ ಶ್ರೀ ಪುರುಷೋತ್ತಮನ ಅನುಗ್ರಹಕ್ಕಾಗಿ ಶ್ರೀ ಪ್ರಶಾಂತ ಹನುಮಾನ ಮಂದಿರದಲ್ಲಿ ಪ್ರತಿದಿನವೂ ಪವಮಾನ ಹೋಮ, ಶ್ರೀ ಸತ್ಯನಾರಾಯಣ ಪೂಜೆ ಹಾಗೂ ಸಂಜೆ 33 ದೇವರ ನಾಮಗಳಿಂದ ಭಜನೆ ಹಾಗೂ ಪಂಡಿತರಿಂದ ಸಂಪೂರ್ಣ ಭಾಗವತ ಪ್ರವಚನ ನಡೆಯಿತು. ಅದರ ಮಂಗಳ ಮಹೋತ್ಸವವು ಗುಂಡಾಚಾರ್ಯ ಜೋಶಿ ನರಿಬೋಳ್ ಅವರ ನೇತೃತ್ವದಲ್ಲಿ ದಿನಾಂಕ 14 ಜೂನ್ 2026 ರವಿವಾರದಂದು ಶ್ರೀ ವಿಷ್ಣು ಸಹಸ್ರನಾಮ ಹೋಮ ಮಾಡುವ ಮೂಲಕ ಅಧಿಕ ಮಾಸವನ್ನು ಭಗವಂತನಿಗೆ ಸಮರ್ಪಣೆ ಮಾಡಲಾಯಿತು. ಈ ಸಂಪನ್ನ ಕಾರ್ಯಕ್ರಮದಲ್ಲಿ ಡಿ.ವಿ. ಕುಲಕರ್ಣಿ, ನರಸಿಂಹಾಚಾರ್ಯ ಅಗ್ನಿಹೋತ್ರಿ, ವಲ್ಲಭ ಆಚಾರ್ಯ, ಗುರುರಾಜ್ ಭಂಕೂರ್, ಶ್ರೀನಿವಾಸ್ ನೆಲೋಗಿ ಸೇರಿದಂತೆ ಹಲವರು ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಂಡು ಪುನೀತರಾದರು. ತಂಗಿ ನನ್ನ ಮನೆ ತಂದು ಕೊಡ್ತೇನೆ ರಿಟರ್ನ್ ಒಂದೇ ಸಹಜವೇ, ನಾನಿಲ್ಲ ಅಂತಿಲ್ಲ. 300-400 ರೂಪಾಯಿ ಬೆಲೆ ಬಾಳುವ ಒಂದು ತಮ್ಮಿಗೆ ಕೊಡೋ ವ್ಯಕ್ತಿನೇ ಅದನ್ನು ಒಳ್ಳೆಯದಕ್ಕೆ ಬಳಸಲಿ ಅಂತ ಅಪೇಕ್ಷೆ ಪಡುವಾಗ, ಬೆಲೆನೇ ಕಟ್ಟಲಿಕ್ಕೆ ಸಾಧ್ಯವಿಲ್ಲದಿರುವ ಈ ಶರೀರ ದೇವರು ಕೊಡುವಾಗ ಇದನ್ನು ಒಳ್ಳೆಯದಕ್ಕೆ ಬಳಸಲಿ ಅಂತ ದೇವರ ಅಪೇಕ್ಷೆ ಪಟ್ಟರೆ ತಪ್ಪಿದೆಯಾ?
ಇದೆಯಾ ಹೇಳಿ? ಶರೀರವನ್ನು ಊಟ, ಹರಟೆ, ನಿದ್ದೆ, ಟಿವಿಗೆ ನಾವು ಬಳಸಿದರೆ ಇನ್ನೊಮ್ಮೆ ಈ ತರಹದ ಜನ್ಮ ಕೊಡುವ ಮಾನವ ಶರೀರ ದೂರ ತಳ್ಳಿಬಿಡ್ತಾನೆ ದೇವರು ನಮ್ಮನ್ನ. ಹಾಗಾಗಿ ಅವನು ಕೊಟ್ಟ ಶರೀರ, ಅವನು ಕೊಟ್ಟ ಇಂದ್ರಿಯ ಎಷ್ಟು ಚೆನ್ನಾಗಿಟ್ಟಿದ್ದಾನೆ, ಏನು ವ್ಯವಸ್ಥೆ ಮಾಡಿದ್ದಾನೆ. ಗುಂಡಾಚಾರ ಅಡಿಗೆ ಮಾಡಿಸಿದ್ರು, ಅಡಿಗೆಯವರು ಅಡಿಗೆ ಮಾಡಿದ್ರು, ಬಡಿಸ್ತಾರೆ. ಇವ್ರದ್ದು ಕೆಲಸ ಇಷ್ಟೇ. ಒಂದು ದಿನ ಮಧ್ಯಾಹ್ನ ನೀನು ಉಂಡದ್ದು ನಾನು ಜೀರ್ಣ ಮಾಡೋದಿಲ್ಲ ಅಂತ ದೇವರಂದ್ರೆ ಏನ್ ಮಾಡ್ತೀರಿ ಹೇಳಿ? 20,000 ರೂಪಾಯಿ ಲಂಚ ಸ್ವೀಕರಿಸುತ್ತಿದ್ದಾಗ ರೆಡ್ ಹ್ಯಾಂಡ್ ಆಗಿ ಯಡ್ರಾಮಿ ಪೊಲೀಸ್ ಠಾಣೆಯ PSI ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ಸಿದ್ದರಾಜು ಸಿ ಪೊಲೀಸ್ ಅಧೀಕ್ಷಕರು, ಕರ್ನಾಟಕ ಲೋಕಾಯುಕ್ತ ಕಲಬುರಗಿ ಇವರ ಮಾರ್ಗದರ್ಶನದಲ್ಲಿ ಪೊಲೀಸ್ ಠಾಣೆ ಯಡ್ರಾಮಿ ಜಿಲ್ಲೆ ಕಲಬುರಗಿ, ದೂರುದಾರರ ಹೆಸರು ಅನಂತ್ ಕುಮಾರ್, ತಾಲೂಕಾ ಯಡ್ರಾಮಿ, ಜಿಲ್ಲಾ ಕಲಬುರಗಿ. ಆರೋಪಿ ಹೆಸರು ವಿಶ್ವನಾಥ್ ರೆಡ್ಡಿ ಮುದ್ರೆಡ್ಡಿ, PSI ಯಡ್ರಾಮಿ ಪೊಲೀಸ್ ಠಾಣೆ. ಸಿದ್ದಣ್ಣ ಬಿರಾದಾರ್, ಪೊಲೀಸ್ ಯಡ್ರಾಮಿ ಪೊಲೀಸ್ ಠಾಣೆ. ಲೋಕಾಯುಕ್ತ ಅಧಿಕಾರಿಗಳು ಇವರನ್ನು ಬಂಧಿಸಿದ್ದಾರೆ. ಲೋಕಾಯುಕ್ತ ತನಿಖಾಧಿಕಾರಿಯಾದ ಪೊಲೀಸ್ ಇನ್ಸ್ಪೆಕ್ಟರ್ ಅರುಣಕುಮಾರ್ ಮುರುಗುಂಡಿ ಇವರು ಭೇಟಿ ಮಾಡಿಸಿದಾಗ PSI ರವರಾದ ವಿಶ್ವನಾಥ್ ರೆಡ್ಡಿ ಮುದ್ದರೆಡ್ಡಿ ಅವರು ಅಕ್ಕಿ ವ್ಯಾಪಾರ ಮಾಡಬೇಕಾದರೆ 50,000 ಲಂಚ ನೀಡಬೇಕಾಗುತ್ತದೆ ಎಂದು ಹೇಳಿದಾಗ, ನೋಡಿ ಸರ್, ನಾವು ಬಡವರು ಎಂದಾಗ, ಇಲ್ಲ 50,000 ರೂಪಾಯಿ ನೀಡಿದರೆ ಮಾತ್ರ ಅಕ್ಕಿ ವ್ಯಾಪಾರ ಮಾಡಲು ಅನುಕೂಲ ಮಾಡಿಕೊಡುತ್ತೇವೆ ಎಂದು ಹೇಳಿ, ನಾನು ಒಂದು ಫೋನ್ ಪೇ ನಂಬರ್ ಕೊಡುತ್ತೇನೆ, ಅದಕ್ಕೆ ಹಾಕಿ ಎಂದು ನಂಬರ್ ಅನ್ನು ತಮ್ಮ ಮೊಬೈಲ್ ನ ಸ್ಕ್ರೀನ್ ಮೇಲೆ ತೋರಿಸಿದಾಗ, ನಾನು ನನ್ನ ಫೋನ್ ಪೇ ನಂಬರ್ ನಿಂದ 20,000 ರೂಪಾಯಿ ಹಾಕಿರುತ್ತೇನೆ. ನಂತರ PSI ವಿಶ್ವನಾಥ್ ಮುದ್ರೆಡ್ಡಿ ಮತ್ತು ಸಿದ್ದಣ್ಣ ಬಿರಾದಾರ್ ಪೊಲೀಸ್ ಅವರು ಉಳಿದ ಇನ್ನು 30,000 ರೂಪಾಯಿ ಆದಷ್ಟು ಬೇಗನೆ ನೀಡಬೇಕು ಎಂದು ಹೇಳಿದರು. ನಂತರ 20,000 ರೂಪಾಯಿ ಹಣ ಕೊಡುವಾಗ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಅಧಿಕಾರಿಗಳು ಬಂಧನ ಮಾಡಿದ್ದಾರೆ. ತನಿಖೆಯ ನಂತರ ಆರೋಪಿಗಳನ್ನು ನ್ಯಾಯಾಲಯ ಬಂಧನಕ್ಕೆ ಒಪ್ಪಿಸಲಾಗಿದೆ. ಪೊಲೀಸ್ ಇನ್ಸ್ಪೆಕ್ಟರ್ ರವಿ ಮತ್ತು ರಾಜಶೇಖರ್ ಸ್ಥಳದಲ್ಲಿ ಉಪಸ್ಥಿತರಿದ್ದರು. ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಜೂನ್ 21ರ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ನಗರದ ವಿವಿಧ ಯೋಗ ಸಂಸ್ಥೆಗಳು ಮತ್ತು ಯೋಗ ಅಭ್ಯಾಸಕರಿಂದ ಜಾಗೃತಿ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. 12ನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಇಂದು ಕಲಬುರಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಆಯುಷ್ ಇಲಾಖೆ ಕಲಬುರಗಿ ಹಾಗೂ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆ, ಯೋಗ ಸಂಘ ಸಂಸ್ಥೆಗಳ ಮತ್ತು ಆಯುಷ್ ಕಾಲೇಜುಗಳ ವತಿಯಿಂದ ಯೋಗ ಜಾಥಾ, ಯೋಗ ನಡಿಗೆ ಕಾರ್ಯಕ್ರಮವು ಹಮ್ಮಿಕೊಳ್ಳಲಾಗಿತ್ತು. ಜೂನ್ 21ರ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಮುನ್ನೋಟವಾಗಿ ಕಲಬುರಗಿ ನಗರದಲ್ಲಿ ಶುಕ್ರವಾರ ವಿವಿಧ ಯೋಗ ಸಂಸ್ಥೆಗಳು ಹಾಗೂ ಯೋಗ ಅಭ್ಯಾಸಕರಿಂದ ಬೃಹತ್ ಯೋಗ ಜಾಗೃತಿ ಜಾಥಾ ನಡೆಯಿತು. ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ಯೋಗ ನಡಿಗೆಗೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಆರೋಗ್ಯಕರ ಜೀವನ ಶೈಲಿಗೆ ಯೋಗ ಪ್ರತಿಯೊಬ್ಬರ ನಿತ್ಯದ ಬದುಕಿನ ಭಾಗವಾಗಬೇಕು ಎಂದರು. ಕಲಬುರಗಿ ನಗರದಲ್ಲಿ
ಪತಂಜಲಿ ಯೋಗ ಸಮಿತಿ ಭಾರತ ಸ್ವಾಭಿಮಾನ ಟ್ರಸ್ಟ್ ವತಿಯಿಂದ ಒಂದು ಯೋಗ ನಡಿಗೆಯನ್ನು ಹಮ್ಮಿಕೊಂಡಿರ್ತಕ್ಕಂಥ ಕಲಬುರಗಿ ಎಲ್ಲ ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ಮುದ್ದು ಮಕ್ಕಳಿಗೆ ಮತ್ತು ಎಲ್ಲ ಅಧಿಕಾರಿಗಳಿಗೆ, ಸಾರ್ವಜನಿಕ ಬಂಧುಗಳಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಇದು ಭಾಳ ಮನುಷ್ಯನಿಗೆ ಅತಿ ಅವಶ್ಯಕವಾಗಿ, ಯೋಗ ಅಂದರೆ ಆರೋಗ್ಯ ಭಾಗ್ಯ ಇದ್ದಂತೆ. ನಾವು ಯೋಗದಿಂದ ಮನುಷ್ಯ ಭಾಳ ದೀರ್ಘಕಾಲದವರೆಗೆ ಬದುಕ್ತಕ್ಕಂಥದ್ದು ಒಂದೇ ಅಲ್ಲದೆ ಆರೋಗ್ಯವಂತನಾಗಿ ಯಾವುದೇ ರೀತಿಯಿಂದ ರೋಗ ರುಜಿನಗಳನ್ನು ತಡೆಗಟ್ಟತಕ್ಕಂಥ ದಿವ್ಯ ಔಷಧಿ ಅಂದರೆ ಯೋಗ. ಯೋಗ ಮತ್ತು ನಡಿಗೆ ಭಾಳ ಅತಿ ಜೀವನದಲ್ಲಿ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಒಂದು ಔಷಧ, ವಸ್ತು ಮತ್ತು ಆಹಾರ ಎಲ್ಲವನ್ನು ಒಳಗೊಂಡಿರ್ತಕ್ಕಂಥ ಇಂಥ ಒಂದು ವ್ಯವಸ್ಥೆಯನ್ನು ಇವತ್ತು ನಾವೆಲ್ಲರೂ ಸೇರಿ ಯೋಗ ನಡಿಗೆ ಮಾಡೋದ್ರ ಮೂಲಕ ಪ್ರತಿಯೊಬ್ಬರು ಕೂಡ ನಾನು ಭಾಳ ಕಳಕಳಿಯಿಂದ ವಿನಂತಿಸ್ಕೊಳ್ತೇನೆ. ಜೀವನದಲ್ಲಿ ತಾವೆಲ್ಲರೂ ಕೂಡ ಆರಾಮಾಗಿ ಸುಖದಿಂದ ಬರೀ ಹಣ ಗಳಿಸಿದರೆ ಆರಾಮಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಬರೀ ನಮ್ಮ ಎಲ್ಲ ಸಂಸಾರವನ್ನು ನೋಡಿಕೊಂಡ್ರೆ ಆರಾಮಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ನೆಮ್ಮದಿಯಿಂದ ಜೀವಂತವಾಗಿ ಬದುಕಬೇಕಾದ್ರೆ ಮೊದಲು ಯೋಗ ಮತ್ತು ನಡಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು, ಜೀವನದಲ್ಲಿ ಬಂದಿರತಕ್ಕಂಥದ್ದು. ಅದನ್ನು ಕಾರಣ ತಾವೆಲ್ಲರೂ ಕೂಡ ಇದನ್ನು ಉಪಯೋಗ ಮಾಡಿಕೊಂಡು ದಿನನಿತ್ಯ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆರೋಗ್ಯವಾಗಿ ಬದುಕ್ರಿ, ಬಾಳ್ರಿ ಅಂತಕ್ಕಂಥ ಸಂದೇಶವನ್ನು ಸಾರ್ತಕ್ಕಂಥ ರೀತಿಯಲ್ಲಿ ಕಲಬುರಗಿ ನಗರದಲ್ಲಿ ಇವತ್ತು ಎಲ್ಲ ಗಣ್ಯರು, ಎಲ್ಲ ಅಧಿಕಾರಿಗಳು, ಎಲ್ಲ ಮಕ್ಕಳು ಸೇರಿಕೊಂಡು ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು. ಓಂ ಜಿ, ನನ್ನ ಹೆಸರು ಶಿವಾನಂದ್ ಸಾಲಿಮಠ್ ಅಂತೇಳಿ ಕಲಬುರಗಿಯ ಭಾರತ ಸ್ವಾಭಿಮಾನದ ಜಿಲ್ಲಾಧ್ಯಕ್ಷ ಮತ್ತು ಕಲಬುರಗಿ, ಬೀದರ್, ಯಾದಗಿರಿಯ ರಾಜ್ಯ ಕಾರ್ಯಕಾರಿಣಿ ಸದಸ್ಯನು ಆಗಿದ್ದೀನಿ. ವಿಶೇಷವಾಗಿ ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ನಿಮಿತ್ತ ನಾವೆಲ್ಲರೂ ಯೋಗದ ನಡಿಗೆ ಮಾಡ್ತಾ ಇದ್ದೀವಿ. ಆಯುಷ್ ಡಿಪಾರ್ಟ್ಮೆಂಟು ಕಲಬುರಗಿ ನಗರದ ಸುಮಾರು 50 ಸಂಘಟನೆಗಳ ಜೊತೆಗೆ ಸೇರಿ ನಮ್ಮ ಪತಂಜಲಿ ಯೋಗ ಸಮಿತಿ, ಭಾರತ ಸ್ವಾಭಿಮಾನ, ಕಿಸಾನ್ ಸೇವಾ ಸಮಿತಿ, ಯುವ ಭಾರತ ಮತ್ತು ಸೋಷಿಯಲ್ ಮೀಡಿಯಾ ಇವು 6 ಸಂಘಟನೆಗಳ ಜೊತೆ ಸೇರಿ ನಾವು ಇವತ್ತಿನ ದಿವಸ ಯೋಗ ನಡಿಗೆಯನ್ನು ಮಾಡ್ತಾ ಇದ್ದೀವಿ. ಈ ಯೋಗ ನಡಿಗೆಯ ಉದ್ದೇಶ ಏನಂದ್ರೆ, ಈ ಅಂತಾರಾಷ್ಟ್ರೀಯ ಯೋಗ ದಿನ ಸುಮಾರು 177 ದೇಶಗಳು ಈ ಜೂನ್ 21ನೇ ತಾರೀಕಿಗೆ 7 ಗಂಟೆಗೆ ಪ್ರಾರಂಭ ಆಗುತ್ತೆ. ಅದಕ್ಕೆ ನಾವು ಮುನ್ನಭಾವಿ ಹಾಗಂದ್ರೆ ಈ ಯೋಗದ ನಡಿಗೆ ಜನರಲ್ಲಿ ಅರಿವನ್ನು ಮೂಡಿಸ್ತಕ್ಕಂಥದ್ದು. ಅಂದ್ರೆ ಈ ಯೋಗದ ಮುಖಾಂತರ ಪ್ರತಿಯೊಬ್ಬರಲ್ಲೂ ಕೂಡ ಇದರ ಅರಿವು ಮೂಡಿಸಿ ಮುಂದೆ ಬರ್ತಕ್ಕಂಥ ಜೂನ್ 21ನೇ ತಾರೀಕಿಗೆ ಪ್ರತಿಯೊಬ್ಬರು ಈ ಸ್ಕೂಲ್ಗಳಾಗಿರ್ಬಹುದು, ಕಾಲೇಜ್ಗಳಲ್ಲಾಗಿರ್ಬಹುದು, ಗಾರ್ಡನ್ ಆಗಿರ್ಬಹುದು, ಎಲ್ಲೇ ಇದ್ರೂ ಕೂಡ ಅವತ್ತಿನ ದಿವಸ ನಾವೆಲ್ಲರೂ ಯೋಗ ಮಾಡ್ಬೇಕು. ಯೋಗ ಅಂದಾಗೆ ಅದು ನಮ್ಮ ಸಂಸ್ಕೃತಿ ಒಂದು ಭಾಗ, ಅದು ನಮ್ಮ ಭಾರತೀಯ ಒಂದು ಕೌಶಲ್ಯ ಪದ್ಧತಿ. ಅದು ನಮ್ಮ ಆರೋಗ್ಯ ಸುಖಿ ಜೀವನಕ್ಕೆ ನಮಗೆ ಯೋಗ ಅದು ಆಧ್ಯಾತ್ಮಿಕವಾಗಿರ್ಬೋದು ಮತ್ತು ಶಾರೀರಿಕವಾಗಿರ್ಬೋದು ಮತ್ತು ಮನಸ್ಸಿಗೆ ಸಂಬಂಧಪಟ್ಟಂತೆ ದೃಢವಾದ ಒಬ್ಬ ಪರಿಪೂರ್ಣ ವ್ಯಕ್ತಿತ್ವ ನಿರ್ಮಾಣಕ್ಕೆ ಯೋಗ ಸಹಾಯಕ. ಆ ಕಾರಣಕ್ಕಾಗಿ ಇವತ್ತಿನ ದಿನಮಾನಗಳಲ್ಲಿ ನಾವು ಯೋಗವನ್ನು ಪ್ರತಿಯೊಬ್ಬರ ಜೀವನ ಉಸಿರಾಗಿಸುವ ಮೂಲಕ ಆರೋಗ್ಯದ ಸಮಾಜವನ್ನು ನಿರ್ಮಾಣ ಮಾಡಬೇಕಾಗಿದೆ. ಆ ಪ್ರಯುಕ್ತ ಇಡೀ ವಿಶ್ವಕ್ಕೆ ಮಾದರಿಯಾಗಿ ನಮ್ಮ ಭಾರತ ದೇಶ ಈಗಾಗಲೇ ಗುರುತಿಸಿಕೊಂಡಿದೆ. ಆ ನಿಟ್ಟಿನಲ್ಲಿ ಇವತ್ತು ಸಾರ್ವಜನಿಕರಿಗೂ ಮತ್ತು ಕಲಬುರಗಿ ನಗರದಲ್ಲಿ ಯೋಗದ ಒಂದು ಅಭಿಯಾನವನ್ನು ಯೋಗ ನಡಿಗೆಯ ಮೂಲಕ ಒಂದು ಜಾಗೃತಿಯನ್ನು ಮೂಡಿಸುವ ಒಂದು ಕಾರ್ಯಕ್ರಮ ಇವತ್ತಿನ ದಿವಸ ನಾವು ಯಶಸ್ವಿ ಮಾಡಬೇಕಾಗಿದೆ. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ, ಸಂಭ್ರಮದಿಂದ ಭಾಗವಹಿಸಿ ಇವತ್ತಿನ ದಿವಸ ನಾವು ಕಲಬುರಗಿ ಜಿಲ್ಲೆಯಲ್ಲಿ ಯೋಗದ ಕುರಿತು ಈ ಒಂದು ಮ್ಯಾರಥಾನ್ ಅನ್ನ ಮಾಡ್ತಾ ಇದ್ದೀವಿ. ಇದರಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ನಮ್ಮ ಇಲಾಖೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗದ ಪಾಲ್ಗೊಂಡು ಯೋಗ ಅಂದ್ರೆ ನಿತ್ಯ, ಯೋಗ ಅಂದ್ರೆ ಜೀವನ, ಯೋಗ್ಯ ಬದುಕು ಮತ್ತು ಆರೋಗ್ಯಕರ ಜೀವನ ನಡೆಸಲಿಕ್ಕೆ ನಮ್ಗೆ ಯೋಗ ಬಹಳ ಮುಖ್ಯವಾಗಿದೆ. ಅದಕ್ಕೆ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಕೂಡ ನಾಳೆ ಸಂಡೇ ಎಲ್ಲ ಶಾಲೆಯಲ್ಲಿ ಕೂಡ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಜನಸಾಮಾನ್ಯರು ಪ್ರತಿನಿತ್ಯ ಯೋಗವನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ವಿಭಜನೆಯಿಂದ ಮಾಡಬೇಕು ಅಂತ ಹೇಳಿ ಇವತ್ತಿನ ದಿವಸ ಮಾಡ್ತಾ ಇದೆ. ಎಲ್ಲರೂ ಸಂಡೇ ದಿವಸ ಭಾಗವಹಿಸಿ ಈ ಯೋಗ ದಿನಾಚರಣೆಯನ್ನು ಅತ್ಯಂತ ಯಶಸ್ವಿಗೊಳಿಸಲು ಎಲ್ಲರಲ್ಲಿ ಕೋರಿಕೆಯನ್ನು ಮಾಡಿ. ಧರ್ಮಾರ್ಥ ಕಾಮ ಮೋಕ್ಷಾಣ ಆರೋಗ್ಯ ಮೂಲಮುತ್ತಮ ಅಂತ ಹೇಳ್ತಾರೆ. ಧರ್ಮ, ಅರ್ಥ ಹಾಗೂ ಕಾಮ ಮೋಕ್ಷ ಇವುಗಳನ್ನು ಸಾಧಿಸಬೇಕಾಗಿರ್ತಕ್ಕಂಥದಕ್ಕೆ ಮೊಟ್ಟ ಮೊದಲೇದೇನು ಬೇಕಪ್ಪ ಅಂತಂದ್ರೆ ಆರೋಗ್ಯ ಬೇಕು. ಯಾಕೆಂದ್ರೆ ಆರೋಗ್ಯ ಇತ್ತು ಅಂತಂದ್ರೆ ಇವುಗಳನ್ನೆಲ್ಲ ನಾವು ಸಾಧನೆ ಮಾಡಬಹುದು. ಇವತ್ತಿನ ಈ ಜಗತ್ತಿಗೆ, ಈ ಒಂದು ಆಧುನಿಕ ಜಗತ್ತಿಗೆ, ತಂತ್ರಜ್ಞಾನ ಯುಗಕ್ಕೆ ಹಾಗೂ ಮಾನಸಿಕ ಒತ್ತಡಗಳ ಈ ಒಂದು ದಿನಕ್ಕೆ ನಮಗೆಲ್ಲ ಏನ್ ಬೇಕಪ್ಪ ಅಂತಂದ್ರೆ ಯೋಗ ಬೇಕು. ಯೋಗದ ಅವಶ್ಯಕತೆ ಇದ್ದೇ ಇದೆ.
ಎಲ್ಲಿ ತನಕ ನಾವು ಆರೋಗ್ಯವಂತರಾಗಿರ್ಬೇಕು, ಆಮೇಲೆ ಈ ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನ ಸಾಧನೆ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ ನಮ್ಮ ಆರೋಗ್ಯ ಮುಖ್ಯ. ಆ ಆರೋಗ್ಯ ಪಡಿಬೇಕಪ್ಪ ಅಂತಂದ್ರೆ ನಾವು ಸುಮ್ಮನೆ ತಿರುಗಾಡ್ಕೊಂಡು ಮಾಡ್ತೀವಿ ಅಂತಂದ್ರೆ ಆಗೋದಿಲ್ಲ. ಯೋಗ ಅಂತಂದ್ರೆ ಏನಪ್ಪ ಅಂತಂದ್ರೆ ಬರೀ ಎಲ್ಲ ಜನರಿಗೆ ಏನ್ ತಿಳಿದಿದೆಪ್ಪ ಅಂತಂದ್ರೆ ಇದು ಯೋಗ ಅಂದ್ರೆ ಕಸರತ್ ಮಾಡ್ತಕ್ಕಂಥದ್ದು, ವ್ಯಾಯಾಮ ಮಾಡ್ತಕ್ಕಂಥದ್ದು, ಇಲ್ವೇ ನಮ್ಮ ಮೈಗಳನ್ನ ಕೈಗಳನ್ನ ಬಗ್ಗಿಸ್ತಕ್ಕಂಥದ್ದು ಇದು ಯೋಗ ಅಂತ ತಿಳ್ಕೊಂಡಿದ್ದೀವಿ. ಇದು ಪತಂಜಲಿ ಸೂತ್ರದ ಪ್ರಕಾರ ಮೂರನೇದು ವಿಧೇಯ. ಮೂರನೇದೇನಪ್ಪ ಅಂತಂದ್ರೆ ಯಮ ನಿಯಮ ಆಸನಗಳಲ್ಲಿ ಆಸನ ಮೂರನೇದಾಗಿ ಬರ್ತದೆ. ಅದಾದ ನಂತರ ಪ್ರಾಣಾಯಾಮ ಬರ್ತದೆ. ಇವುಗಳಿಗಿಂತ ಮುಖ್ಯವಾಗಿ ಅಷ್ಟಾಂಗ ಯೋಗಗಳನ್ನ ನಾವು ಕಲ್ತಿದ್ದೇ ಆಯ್ತಪ್ಪ ಅಂತಂದ್ರೆ ಈ ಯೋಗ ಏನ್ ಹೇಳಿಕೊಡ್ತದೆ, ಇಡೀ ಭಾರತ ದೇಶದ ಋಷಿಮುನಿಗಳು ಹೇಳಿಕೊಟ್ಟಿರ್ತಕ್ಕಂಥದ್ದು ಮೊಟ್ಟ ಮೊದಲನೇದಾಗಿ ಇವತ್ತು ನಾವೆಲ್ಲ ತಿಳ್ಕೊಂಡಿವಿ. ನಮ್ಮ ಆಧುನಿಕ ಜಗತ್ತು ಬಹಳ ವೈಜ್ಞಾನಿಕವಾಗಿ ಮುಂದೋಗಿದೆ. ನಾವೆಲ್ಲ ಏನೆಲ್ಲ ಕಂಡುಹಿಡಿದಿದ್ದೀವಿ ಅಂತ. ದೇವಿ ಸಹೋದರರು ಅನೇಕ ಯೋಗ ಗುರುಗಳು ಇದ್ದಾರೆ ಇಲ್ಲಿ. ನಿಮ್ಗೆ ಗೊತ್ತಿರೋ ಹಾಗೆ ಯೋಗ ದಿನ ಅಂತ. ಯೋಗ ಅಂದರೆ ನಿಜವಾಗ್ಲೂ ಅಂದರೆ ಯೂಜ್ ಕನೆಕ್ಷನ್. ನಮ್ಮೆಲ್ಲರದು ಪರಮಾತ್ಮನ ಜೊತೆ ಕನೆಕ್ಷನ್ ಇದ್ದಾಗ, ನಾವು ಆತ್ಮ ಅಭಿಮಾನಿಗಳಾದಾಗ ಜಾತಿ ಭೇದ, ವರ್ಣ ಭೇದ, ಆಮೇಲೆ ಅನೇಕ ರೋಗಗಳು, ಮಾನಸಿಕ ರೋಗಗಳು, ಶಾರೀರಿಕ ರೋಗಗಳೆಲ್ಲ ಹೊರಟೋಗ್ತವೆ. ಯೋಗಾಸನಗಳು ಯಾವ್ದು ಹೇಳ್ತೀವಿ, ಅಷ್ಟಾಂಗ ಯೋಗ ಮಾಡೋದ್ರಿಂದ ನಮ್ಮಲ್ಲಿರೋ ಅನೇಕ ರೋಗಗಳು ತಾನಾಗೆ ಹೋಗ್ತವೆ. ಅದಕ್ಕೆ ಎಲ್ಲರೂ ನಾವು ಇವತ್ತು ಸೇರಿದ್ದೀವಿ, ಜಾಗೃತಿ ಮೂಡಿಸ್ಲಿಕ್ಕೆ, ಒಂದಾಗಲಿಕ್ಕೆ, ನಮ್ಮ ಭಾರತವನ್ನು ಆಧ್ಯಾತ್ಮಿಕವಾಗಿ ಸಶಕ್ತ ಮಾಡಲಿಕ್ಕೆ ಸೇರಿದ್ದೀವಿ. ತಮ್ಮೆಲ್ಲರೂ ನಮಗೆ ಆಹ್ವಾನ ಕೊಟ್ಟಿದ್ದಕ್ಕೆ ಮತ್ತು ನಾವೆಲ್ಲರೂ ಸೇರಿ ಮಾಡ್ತಿದ್ದೀವಿ. ಆಯುಷ್ಯ ಇಲಾಖೆಗೂ, ಪತಂಜಲಿ ಯೋಗ ಸಮಿತಿಗೂ, ಸರ್ಕಾರಕ್ಕೂ ಮತ್ತು ಬ್ರಹ್ಮಕುಮಾರಿ ಸಂಸ್ಥೆ ಎಲ್ಲರೂ ಸೇರಿ ಮಾಡ್ತಿದ್ದಕ್ಕೆ ಬಹಳ ಖುಷಿ ಆಗ್ತಿದೆ. ಮಾಡಿದಂತ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಅವರನ್ನ ನಾವು ಇವತ್ತು ನೆನಪು ಮಾಡ್ಕೊಳ್ಬೇಕಾಗುತ್ತೆ. ಸುಮಾರು 12 ವರ್ಷದಿಂದ ಇಡೀ ಜಗತ್ತಿಗೆ ಯೋಗದ ಪರಿಚಯವನ್ನ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಬ್ಬರಲ್ಲಿ ಕೂಡ ಯೋಗ ಆಯುರ್ವೇದ ಬಗ್ಗೆ ಜಾಗೃತಿಯನ್ನ ಮೂಡಿಸಿದ್ದಾರೆ. ಅದಕ್ಕೆ ಪ್ರತ್ಯೇಕ ಆಯುಷ್ ಇಲಾಖೆ ಅಂತ ಸಪರೇಟ್ ಮಾಡಿ ಸಾವಿರಾರು ಕೋಟಿ ಅನುದಾನ ಕೂಡ ಪ್ರಧಾನಮಂತ್ರಿಗಳು ನೀಡಿದ್ದಾರೆ. ಅದು ಹೆಮ್ಮೆಯ ವಿಷಯ. ಜನರಲ್ಲಿ ಈಗ ಎಲ್ಲರಲ್ಲಿ ಬಂದಿದೆ ಏನಂದ್ರೆ ಆಯುರ್ವೇದಿಕ, ನ್ಯಾಚುರೋಪತಿ, ಆಯುರ್ವೇದಿಕ, ಹೋಮಿಯೋಪತಿ, ಇದ್ರ ಬಗ್ಗೆ, ಇದರಿಂದೇ ನಮ್ಮ ಶರೀರ ಸುಧಾರಣೆ ಆಗುತ್ತೆ, ನಮ್ಗೆ ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ ಅನ್ನೋ ಬಗ್ಗೆ ಪ್ರಧಾನಮಂತ್ರಿಗಳು ಈಗಾಗಲೇ ತಿಳಿಸಿದ್ದಾರೆ. ನಾವು ಅಲೋಪತಿ ಡಾಕ್ಟರ್ ಆದರೂ ಯೋಗಾಲಿಂದ ಮಹತ್ವದ ಬಗ್ಗೆ ನಾವು ಎಲ್ಲರಿಗೂ ಅವೇರ್ನೆಸ್ ತರಬೇಕು. ನಮ್ದು ಆಯುಷ್ ಇಲಾಖೆ ಇದೆ, ನಮ್ಮಷ್ಟು ಸಾಕಷ್ಟು ಡಾಕ್ಟರ್ಸ್ ಇದ್ದಾರೆ, ಅದಕ್ಕೆ ತಕ್ಕಂತೆ ಔಷಧಿ ಆಗಲಿ ಎಲ್ಲನೂ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಆಮೇಲೆ ಜಿಲ್ಲಾಸ್ಪತ್ರೆದಾಗೂ ನಮ್ದೊಂದು ವಿಂಗ್ ಇದೆ. ಸೊ ನಾನು ಎಲ್ಲರಿಗೂ ಹೇಳೋದು ಇಚ್ಛೆ ಪಡೋದಿಷ್ಟೇ ಅಂದ್ರೆ ಯೋಗದ ಸದುಪಯೋಗ ಮಾಡ್ಕೊಳ್ರಿ, ಎಲ್ಲರೂ ಯೋಗ ಜೀವನದಲ್ಲಿ ಅಳವಡಿಸ್ಕೊಳ್ರಿ, ಎಲ್ಲರೂ ಸೇರಿ ಒಂದು ಉತ್ತಮ ಆರೋಗ್ಯ ಮತ್ತು ಉತ್ತಮ ಕಲಬುರಗಿ ಮತ್ತು ಉತ್ತಮ ಕರ್ನಾಟಕ ಮಾಡೋದು ನಮ್ಮೆಲ್ಲರ ಪ್ರಯತ್ನ. ಜಗತ್ ವೃತ್ತದಿಂದ ಆರಂಭವಾದ ಯೋಗ ನಡಿಗೆಯು ಅನ್ನಪೂರ್ಣ ಕ್ರಾಸ್ ಜಿಲ್ಲಾಧಿಕಾರಿ ಕಚೇರಿಯ ಎದುರಿನಿಂದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದ ಮುಖಾಂತರ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಸಾಗಿತು. ಜಾಥಾದುದ್ದಕ್ಕೂ ಪಾಲ್ಗೊಂಡಿದ್ದ ನೂರಾರು ಯೋಗಾಸಕ್ತರು ಯೋಗದ ಮಹತ್ವ ಸಾರುವ ಘೋಷಣೆಗಳನ್ನು ಕೂಗಿದರು. ಜಾಥಾದಲ್ಲಿ ಪಾಲ್ಗೊಂಡಿದ್ದ ವಿದ್ಯಾರ್ಥಿಗಳು ಹಾಗೂ ಯೋಗಪಟುಗಳು ಕಾಯಕಲ್ಪಕ್ಕೆ ಯೋಗ, ರೋಗ ಮುಕ್ತಿಗೆ ಯೋಗ, ಮನಸ್ಸಿನ ನಿಯಂತ್ರಣಕ್ಕೆ ಯೋಗವೇ ಮದ್ದು, ಆರೋಗ್ಯವೇ ಭಾಗ್ಯ, ಯೋಗವೇ ಸೌಭಾಗ್ಯ ಹಾಗೂ ನಿತ್ಯವಾದರೆ ಯೋಗಾಭ್ಯಾಸ ದೂರವಾಗಬಹುದು, ಎಲ್ಲಾ ದುರಾಭ್ಯಾಸ ಎಂಬಿತ್ಯಾದಿ ಭಿತ್ತಿಪತ್ರಗಳನ್ನು ಹಿಡಿದು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಾದ ಡಾಕ್ಟರ್ ಶರಣಬಸಪ್ಪ ಕ್ಯಾತನಾಳ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಪ್ರಭಾರ ಅಧಿಕಾರಿಗಳಾದ ಸಂಗಮೇಶ್, ಶಿಕ್ಷಣ ಇಲಾಖೆಯ ಶಂಕರಮ್ಮ ಢವಳಗಿ, ರಾಜು ನಾಯಕ್, ಆಯುಷ್ ವೈದ್ಯಾಧಿಕಾರಿಗಳಾದ ಸಂಘದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಶ್ರೀಶೈಲ್ ಪಾಟೀಲ್, ಜಿಲ್ಲೆಯ ಯೋಗ ಸಂಸ್ಥೆಗಳಾದ ಪತಂಜಲಿ ಯೋಗ ಸಮಿತಿ ಸಂಸ್ಥೆಯಿಂದ ವಿಜಯ್ ಕುಮಾರ್ ಸಾಲಿಮಠ್, ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ರಾಗಿಣಿ ಅಕ್ಕ ಹಾಗೂ ಶರಣಬಸಪ್ಪ ಹೀರಾ, ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಯೋಗ ತರಬೇತುದಾರರಾದ ಚಂದ್ರಕಾಂತ್ ಬಿರಾದಾರ್ ಜಾಥಾದಲ್ಲಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಆಯುಷ್ ಇಲಾಖೆಯ ಅಧಿಕಾರಿಗಳು, ವಿವಿಧ ಆಯುಷ್ ಕಾಲೇಜುಗಳ ವಿದ್ಯಾರ್ಥಿಗಳು, ಡಾಕ್ಟರ್ ಎಬಿ ಮಾಲಕರೆಡ್ಡಿ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳು ಮತ್ತು ನೂರಾರು ಜನ ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಕರ್ನಾಟಕ ರಾಜ್ಯ ಸರಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಕನಿಷ್ಠ ವೇತನ, ಬಾಕಿ ವೇತನ ಪಾವತಿ ಮತ್ತು ವಾರದ ಕಡ್ಡಾಯ ರಜೆಗಾಗಿ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ರಾಜ್ಯ ಸರಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಕನಿಷ್ಠ ವೇತನ ಜಾರಿಗಾಗಿ, ಬಾಕಿ ವೇತನಕ್ಕಾಗಿ ವಾರದ ರಜೆ ಕಡ್ಡಾಯವಾಗಿ ಕೊಡಲು ಒತ್ತಾಯಿಸಿ ದಿನಾಂಕ 19 ಜೂನ್ 2026ರಂದು ಜಿಲ್ಲಾ ಪಂಚಾಯತ್ ಎದುರುಗಡೆ ಧರಣಿ ಸತ್ಯಾಗ್ರಹ ನಡೆಸಲಾಯಿತು.
ಈ ಧರಣಿ ಸತ್ಯಾಗ್ರಹದಲ್ಲಿ ರಾಜ್ಯಾಧ್ಯಕ್ಷರಾದ ಭೀಮಶೆಟ್ಟಿ ಎಂಪಳ್ಳಿ, ಎಐಎಡಬ್ಲ್ಯೂ ಜಿಲ್ಲಾ ಕಾರ್ಯದರ್ಶಿ ಮಲ್ಲಮ್ಮ ಕೂಡ್ಲಿ, ಉಪಾಧ್ಯಕ್ಷರಾದ ಮೇಘರಾಜ್ ಕಠಾರೆ, ಜಿಲ್ಲಾ ಕಾರ್ಯದರ್ಶಿ ಮೊಹಮ್ಮದ್ ಜಮೀರುದ್ದೀನ್ ಬಾಬಾ, ಜಿಲ್ಲಾಧ್ಯಕ್ಷರಾದ ಕಲ್ಯಾಣಿ ಪೂಜಾರಿ, ಸಹ ಕಾರ್ಯದರ್ಶಿ ಪರಶುರಾಮ್ ಹಡಗಿಲ್, ಸೇಡಂ ತಾಲೂಕಾಧ್ಯಕ್ಷರಾದ ನರಸಮ್ಮ ಕೊಡಂಪಳ್ಳಿ, ಅಫ್ಜಲ್ಪುರ್ ತಾಲೂಕಾಧ್ಯಕ್ಷರಾದ ಬಾಬು ಹೊಸಮನಿ, ಚಿಂಚೋಳಿ ತಾಲೂಕಾಧ್ಯಕ್ಷರಾದ ನರಸಮ್ಮ ಚಂದನಕೇರ, ಶಿವರಾಜ್ ಅಡಕಿ, ಕಾಳಗಿ ತಾಲೂಕಾಧ್ಯಕ್ಷರಾದ ನಾಗರಾಜ್ ಕಟ್ಟಿಮನಿ, ಆಳಂದ ತಾಲೂಕಾಧ್ಯಕ್ಷರಾದ ನಾಗರತ್ನ ಮದನ್ಕರ್, ಸಹ ಕಾರ್ಯದರ್ಶಿ ಅಲ್ಲಾ ಪಟೇಲ್ ವಾಡಿ, ಅಫ್ಜಲ್ಪುರ್ ಕಾರ್ಯದರ್ಶಿ ಲಕ್ಷ್ಮೀಪುತ್ರ ಕಲ್ಯಾಣಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯದಲ್ಲಿ ಕಳೆದ 1 ವರ್ಷದಿಂದ ಹಾಸ್ಟೆಲ್ ನೌಕರರು ನಿರಂತರ ಹೋರಾಟ ಮಾಡ್ತಾನೆ ಇದ್ದಾರೆ. 15 ದಿನಕ್ಕೆ ತಿಂಗಳಿಗೆ ನಿರಂತರ ಹೋರಾಟ ನಡೆದು, ಆದ್ರೆ ಈ ವರ್ಷ ಈಗ ಹೋದ ತಿಂಗಳ 25ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ಜನ ಹೊರಗುತ್ತಿಗೆ ನೌಕರು ಹೋರಾಟ ನಡೆದಾಗ ಅವಾಗ ಸರ್ಕಾರ ಇಲ್ಲ, ನಾವು ಏಪ್ರಿಲ್ 1ರಿಂದ ನಾವು ಕನಿಷ್ಠ ವೇತನ ಜಾರಿ ಮಾಡ್ತೀವಿ ಅಂತ ಹೇಳ್ಯಾರ. ಕನಿಷ್ಠ ವೇತನ ಮಾಡ್ಬೇಕಂದ್ರೆ ಅದು ಹೋದ ವರ್ಷ ಮಾಡ್ಬೇಕಿತ್ತು, ಏಪ್ರಿಲಿಂದ ಮಾಡ್ಬೇಕಿತ್ತು, ಆದ್ರೆ ಮಾಡಿಲ್ಲ. ಅದನ್ನ ನಾವು ಏಪ್ರಿಲಿಂದ ಅರಿಯರ್ಸ್ ಮಾಡಿ ಕೊಡ್ರಿ ಅಂತ ಕೇಳಿವಿ. ಅವರು ಏಪ್ರಿಲ್ 1ರಿಂದ ಕನಿಷ್ಠ ವೇತನ ಕೊಡ್ರಿ ಅಂತೇಳಿ ಒಂದು ಸರ್ಕಾರ ಸುತ್ತೋಲೆ ಹೊರಡಿಸದ, ಎಲ್ಲ ಇಲಾಖೆಗೆ ಬಂದ್ಬಿಟ್ಟದ. ಆದ್ರೆ ನಮ್ಮ ಜಿಲ್ಲಾಡಳಿತದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಭಾರಿ ನೆಗ್ಲೆಕ್ಟಿವ್. ಇವತ್ತು BCM ಇಲಾಖೆ ಒಂದು ತುರ್ತಾಗಿ ಆದೇಶ ಮಾಡಿದ, ಎಲ್ಲರಿಗೂ ಸ್ಯಾಲರಿನೂ ಬಂದ್ಬಿಟ್ಟದ ಹೆಚ್ಚಿಗಾಗಿದ್ದು. ಆದ್ರೆ ಸಮಾಜ ಕಲ್ಯಾಣ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮತ್ತು ಕ್ರೈಸ್ ವಸತಿ ನಿಲಯ ಮುರಾರ್ಜಿಗಳಲ್ಲಿ ಇಲ್ಲಿವರೆಗೂ ಕೂಡ ಅದು ಇಂಪ್ಲಿಮೆಂಟ್ ಮಾಡಿಲ್ಲ. ಅಂದ್ರೆ ಇವ್ರದ್ದು ಎಷ್ಟು ಮಸ್ತಿ ಅದ ಅಂತ ಅರ್ಥ. ಸರ್ಕಾರ ಇಷ್ಟು ಕೊಡಬೇಕು ಅಂತ ಆದೇಶ ಮಾಡಿದ್ರು ಕೂಡ ಕೊಡಲ್ಲಂದ್ರ ಇವರು ಬಹಳಷ್ಟು ನೀಸ್ತನ ಕೆಲಸ ಮಾಡ್ತಾ ಇದ್ದಾರೆ. ಇವ್ರಿಗೆ ಬಡವ್ರ ಬಗ್ಗೆ ಕಾಳಜಿನೇ ಇಲ್ಲ, ಬರೀ ದುಡಿಸ್ಕೊಬೋದು ಅಷ್ಟೇ ಗೊತ್ತದ. ಅದಕ್ಕೆ ನಾವು ಮೊನ್ನೆ JD ಅವ್ರಿಗೂ ಮಾತಾಡಿದೆವು, ಇಲ್ಲ ನಮಗೆ ಫುರ್ಸತ್ತೆ ಇಲ್ಲ, ಭಾರಿ ಬಿಜಿ ಅಂತ. ಯಾವ್ದ್ರ ಸಲಕ್ ಬಿಜಿ ಯಾರು ಇವರು, ಏನ್ ಮಾಡ್ಲಕ್ಕಾರ? ಇವ್ರು ಬಿಜಿ ಆದ್ರಂದ್ರ 1 ತಿಂಗಳಿಗೆ ಎಷ್ಟು ಲಾಸ್ ಆಗ್ತದೆ ನಮ್ಗಂದ್ರೆ 25-50 ಲಕ್ಷ ರೂಪಾಯಿ ಲಾಸ್ ಆಗ್ತದೆ ಇಡೀ ಎಲ್ಲಾ ಹೊರಗುತ್ತಿಗೆ ನೌಕರರು. ಅಂದ್ರೆ ಏನ್ ಬಿಜಿ ಅಂದ್ರೆ ಏನ್ ಬಿಜಿ, ಎದ್ರ ಸಲಕ್ ಬಿಜಿ? ಇವ್ರಿಗೆ ಏನಾರ ಬಿಲ್ಲು ಬಾಣ ಇದ್ರ ಬಿಜಿದಾಗ ಬಿಟ್ಬಿಡ್ತಾರೆ ನಾವು ಕೆಲಸಗಳು ಸರ್ಕಾರದ್ದು. ಇದನ್ನು ಸರ್ಕಾರ ಆದೇಶದ ಪಾಲಿಸ್ಬೇಕು, ಅವರು ಕೂಡಲೇ ವೇತನ ಜಾರಿ ಮಾಡ್ಬೇಕು ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ರೈತರಿಗೆ ಸರ್ಕಾರ ಮರಣ ಗ್ಯಾರಂಟಿ ಮಾಡಿದೆ ಎಂದು ಭಾರತೀಯ ಜನತಾ ಪಕ್ಷದ ವಕ್ತಾರರಾದ ಡಾಕ್ಟರ್ ಸುಧಾ ಹಾಲ್ಕಾಯಿ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆರೋಪಿಸಿದ್ದಾರೆ. ರೈತರಿಗೆ ಸರ್ಕಾರ ಮರಣ ಗ್ಯಾರಂಟಿ ಮಾಡಿದೆ ಎಂದು ಭಾರತೀಯ ಜನತಾ ಪಕ್ಷದ ರಾಜ್ಯ ವಕ್ತಾರರಾದ ಡಾಕ್ಟರ್ ಸುಧಾ ಹಾಲ್ಕಾಯಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಆರೋಪಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ನವ ಕರ್ನಾಟಕ ರೈತ ಸಂಘ ಕಲಬುರಗಿಯ ರಾಜ್ಯ ಯುವ ಅಧ್ಯಕ್ಷರಾದ ಶಿವರಾಜ್ ನೆಲ್ಲೂರ್ ಸೇರಿದಂತೆ ಇತರರು ಉಪಸ್ಥಿತಿ. ಇವತ್ತು ನಮ್ಮ ರೈತರು, ನಮ್ಮ ಅನ್ನದಾತಂತರು ಒಂದು ತೀವ್ರವಾದ ಸಂಕಷ್ಟದಲ್ಲಿ ಇದ್ದಾರೆ. ಮೊಟ್ಟ ಮೊದಲನೇದಾಗಿ ಮಳೆ ಬರ್ತಾ ಇಲ್ಲ. ಎಲ್ನಿನೋ ಸಲುವಾಗಿ 60% ಈ ಸಲ ಮಳೆ ಕಡಿಮೆ ಅಂತ ಘೋಷಣೆ ಆಗಿದೆ. ಅದರಲ್ಲಿ ರಸಗೊಬ್ಬರ ಸಿಗ್ತಾ ಇಲ್ಲ, ಫರ್ಟಿಲೈಸರ್ಸ್ ನಮ್ಮ ರೈತರಿಗೆ ಸಿಗ್ತಾ ಇಲ್ಲ, ಭಾಳ ಕಡಿಮೆ ಪ್ರಮಾಣದಲ್ಲಿ ಸಿಗ್ತಾ ಇದೆ. ಈಗ ಬಿತ್ತನೆಗೆ ಸಮಯ ಇದೆ, ರಸಗೊಬ್ಬರ ಸಿಗ್ತಾ ಇಲ್ಲ, ಅದರೊಳಗಡೆ ಬ್ಲ್ಯಾಕ್ ಮಾರ್ಕೆಟಲ್ಲಿ ಮಾರ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅಡಲ್ಟ್ರೇಟೆಡ್ ಕೊಳಪೆ ರಸಗೊಬ್ಬರನ್ನ ಮಾರಾಟ ಮಾಡ್ತಾ ಇದೆ. ನಿಜವಾಗ್ಲೂ ಇದು ನಾನು ನಿಮ್ಗೆಲ್ಲರಿಗೂ ಹೇಳ್ತಾ ಇದ್ದೀನಿ ಅಂದ್ರೆ ನನಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ಯಾರು ನಮ್ಮ ಹೊಟ್ಟೆಗೆ ಅನ್ನ ಹಾಕ್ತಾರೆ, ಅನ್ನದಾತಂದ್ರು, ಬಿಸಿಲು ಅನ್ನಂಗಿಲ್ಲ, ಮಳೆ ಅನ್ನಂಗಿಲ್ಲ, ಹಗಲು ರಾತ್ರಿ ದುಡಿದು ನಮ್ಗೆ ಅನ್ನ ಹಾಕ್ತಾರೆ. ಅವ್ರ ಜೊತೆಗೆ ನೀವು ಇದು ಚೆಲ್ಲಾಟ ಆಡ್ತಿರಲ್ಲ, ಸಾಕ್ಷಿ ಅನ್ನೋದಿಲ್ವಾ ನಿಮ್ಗೆ? ಅಡಲ್ಟ್ರೇಟೆಡ್ ಅಂದ್ರೆ ಈಗ ಟೆಸ್ಟ್ ಮಾಡಿದ್ರೆ ಅದ್ರೊಳಗಡೆ ಉಸುಕು, ಮಣ್ಣು ಮತ್ತೆ ಇತ್ಯಾದಿಗಳಿದ್ದಾವೆ. ಅಂದ್ರೆ ಇದು ಅವರಿಗೆ ಒಂದು ಫೈನಾನ್ಷಿಯಲ್ ಬರ್ಡನ್, ದುಡ್ಡು ಕೊಟ್ಟು ತಗೊಂಡಿರ್ತಾರೆ. ಅಷ್ಟೇ ಅಲ್ಲ, ಇದನ್ನ ಹಾಕಿದ್ರೆ ಈಗ ಬೆಳೆನೂ ಬೆಳೆಯಂಗಿಲ್ಲ. 2 ರೀತಿಯಿಂದ ನೀವು ಅವ್ರನ್ನ ಕೊಂತಾ ಇದ್ದೀರಿ. ಮೊಟ್ಟ ಮೊದಲನೇದಾಗಿ ಕಾಂಗ್ರೆಸ್ ಸರ್ಕಾರ ತಮ್ಮ 5 ಗ್ಯಾರಂಟಿಗಳ ಜೊತೆಗೆ ಮತ್ತೊಂದು ಗ್ಯಾರಂಟಿ ಕೊಟ್ಟಿರೋದು ಅಂತಂದ್ರೆ ನಮ್ಮ ರೈತರ ಮರಣ ಗ್ಯಾರಂಟಿ ಅಂತ ಹೇಳ್ತೀನಿ ನಾನು. ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ರಿಪೋರ್ಟ್ಸ್ ಪ್ರಕಾರ 3,000ಕ್ಕಿಂತ ಜಾಸ್ತಿ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ ಸರ್ಕಾರಕ್ಕೆ ಜನ ಬೆಂಬಲ ಕೊಟ್ಟು ಒಂದು ವಿಶ್ವಾಸದಿಂದ, ಅಂಧವಿಶ್ವಾಸದಿಂದ ಇವರಿಗೆ ಮತ ಹಾಕಿ ಇವರಿಗೆ ಗೆಲ್ಲಿಸ್ತಂದಿದ್ದಕ್ಕೆ ನೀವು ರೈತರ ಜೀವನ ಜೊತೆಗೆ ಚಲಾಟ ಆಡ್ತಾ ಇದ್ದಾರೆ. ರೈತರು ಹೇಗೆ ಅವರ ಪರಿವಾರವನ್ನು, ಅವರ ಮನೆಯನ್ನು ಅವರು ನಡೆಸಬೇಕು?
ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.